ಶಿವ ಶಿವ ಬರ್ರಿ ತಗೊಳಂಬರೇ ಹೋಳಿಗೆ ಸಜ್ಜಿಕದ ಹೋಳಿಗೆ ಅದ್ರಾಗ ಎಣ್ಣೆ ಕರ್ದಿರೋದು ಅದು ವಿಶೇಷವಾಗಿ ಮಗಳು ವಾ ಅಷ್ಟು ಚಂದ ಆಗ್ಯಾವಲ್ಲ ನಮ್ಮ ಮಾಡ್ಯಾದ ಚಂದ ಅದ ನಾ ಮಾಡಿ ಅಂತ ಚಂದ ಅದ ನೀ ಮಾಡಿದ ಚಂದ ಅದಾವ ಅದ್ರ ಟೇಸ್ಟ್ ಬೇರೆ ಚಂದ ಆಗ್ಯಾವಲ್ಲ ಭಾರಿ ಸೂಪರ್. ಓಕೆ ಸ್ನೇಹಿತರೆ, ಹೋಳಿಗೆ ಅಂತೂ ನಂಬರ್ 1 ಆಗ್ಯಾವಂತ. ನೀವು ಬರೀ ಟೇಸ್ಟ್ ಮಾಡಿರಂತ. ಓಕೆ ಸ್ನೇಹಿತರೆ, ಸಜ್ಜಕದ ಹೋಳಿಗೆ ಮಾಡಬೇಕಲ್ವ, ಅದರಲ್ಲಿ ಎಣ್ಣೆಯಲ್ಲಿ ಕರೆದಿರುವಂಥ ಸಜ್ಜಕದ ಹೋಳಿಗೆ ಸಜ್ಜಕದ ಹೋಳಿಗೆ ಮಾಡಾಕತ್ತೀವಿ. ಅದಕ್ಕೆ ಅಮ್ಮ ಬೆಲ್ಲ ಕುಟ್ಟಾಕತ್ತಾರ ನೋಡಿರಿ. ಇಷ್ಟು ರವೆ ತೊಗೊಂಡಿದ್ದೀವಿ. ಇದು ಅರ್ಧ ಕೆ ಜಿ ರವೆ ಇದೆ. ಅರ್ಧ ಕೆ ಜಿ ರವಕ್ಕೆ 1 ಕೆ ಜಿ ಬೆಲ್ಲ ಹಾಕ್ತಾ ಇದ್ದಾರೆ ನೋಡಿ. 1 ಕೆ ಜಿ ಬೆಲ್ಲ, ಯಾಕಂದರೆ ಎಣ್ಣೆಯಲ್ಲಿ ಕರೆದು ಮಾಡುವಂಥ ಸಜ್ಜಕದ ಹೋಳಿಗೆಗೆ ಬೆಲ್ಲ ಜಾಸ್ತಿ ಬೇಕಂತ. ಹೀಗಾಗಿ ಅರ್ಧ ಕೆ ಜಿ ರವಕ್ಕೆ 1 ಕೆ ಜಿ ಬೆಲ್ಲ ನೋಡಿ, ಬೆಲ್ಲ ಹಾಕೋದು. ಹೋಗ್ತಾ ತೋರಿಸ್ತೀನಿ ಹೆಂಗೆ ಮಾಡ್ತೀವಿ ಅಂತ. ನಾನು ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸಣ್ಣರಿದ್ದಾಗೆಲ್ಲ ನಾವು ತಿಂತೀವಿ. ಅಂದ್ರೆ ನಾನು ಅಡುಗೆ ಮಾಡಾಕತ್ತಿದ ಬಳಕ ಈ ಕರೆದಿರೋವಂಥ ಹೋಳಿಗೆ ಮಾಡಿಲ್ಲ. ನಾನು ಮಾಡಮ್ಮವ ಅಂತಂದ್ಲವ್ವ, ಅದಕ್ಕೆ ಮಾಡಾಕತ್ತೀವಿ ಈಗ. ಹಂಗೆ ನಿಮಗೂ ತೋರಿಸ್ತೀನಿ ರೀ ಹೆಂಗೆ ಮಾಡ್ತೀನಿ ಹೆಂಗಿಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಬೆಲ್ಲ ಕುಟ್ಟಾಕತ್ತಾರ. ಬೆಲ್ಲ ಕುಟ್ಟಿಬಿಟ್ಟು ರವೆ ಹುರಿದೇನು ಇವು? ನೋಡಿರಿ, ರವೆ ಹುರಿದಾರ ಅಂತ ನೋಡ್ರಿ ಅವನ್ನ. ಓಕೆ ಸ್ನೇಹಿತರೆ, ನೋಡಿ ಇಷ್ಟು ಅರ್ಧ ಕೆ ಜಿ ರವಕ್ಕೆ 1 ಕೆ ಜಿ ಬೆಲ್ಲ ತೊಗೊಂಡ್ರೆ ಈ ಚರಿಗೆಯಿಂದ 1 ಚರಿಗೆ ನೀರು ಹಾಕ್ಕೊಂಡು ಮೇಲೆ 1 ಕಪ್ನಷ್ಟು ಅಷ್ಟೇ, 1.5 ಚರಿಗೆ ಅಲ್ಲ, ಮತ್ತು 1 ಚರಿಗೆ ಮೇಲೆ 1 ಕಪ್ನಷ್ಟು ಅಷ್ಟೇ ನೀರು. ಕಮ್ಮಿ ಇಟ್ಕೋಬೇಕು ನೀರು. ಇದಕ್ಕೆ ಗಟ್ಟಿ ಬರಬೇಕು ಸಜ್ಜಕ ಗಟ್ಟಿ ಬರಬೇಕು. ಪೂರ್ತಿ ನಾವು ಉಣ್ಣಾಕ ಕಲಿಸ್ಕೊತೀವಲ್ಲ ಮೆತ್ತಗೆ, ಆ ಥರನೂ ಆಗಬಾರ್ದು ನೋಡಿ. 1 ಚರಿಗಿನ ಮೇಲೆ 1 ಕಪ್ನಷ್ಟು ಅಷ್ಟೇ ನೀರಿಟ್ಟಿದ್ವಿ. ಇದನ್ನು ಬೆಲ್ಲ ಕಾಯಿಸ್ಕೊಂಡು ಸೋಸ್ಕೊಂಡು ಕುದಿಸ್ಕೊಂಡು ಕುದಿಯುವಂಥ ಇದು ಬೆಲ್ಲದ ನೀರಿಗೆ ರವೆ ಮಿಕ್ಸ್ ಮಾಡ್ಕೋಬೇಕು. ಸಜ್ಜಕ ಗಟ್ಟಿ ಇರಬೇಕು. ನಾವು ಸಜ್ಜಕದ ಹೋಳಿಗೆ ಅದು ಎಣ್ಣೆಯಲ್ಲಿ ಕರೆದು ಮಾಡ್ತೀವಿ ಅಂದ್ರೆ ಸಜ್ಜಕ ಗಟ್ಟಿ ಬರಬೇಕು. ಮಾಡ್ತಾ ಹೋಗ್ತೀವಿ. ಓಕೆ ಬರ್ರಿ, ಇವಾಗ ಬೆಲ್ಲ ಕರಗಿಸಕತ್ತೀನಿ. ಕರಗಿಸ್ಬಿಟ್ಟು ಸೋಸ್ಬೇಕು ಇದನ್ನು. ಯಾಕಂದ್ರೆ ಹಳ್ಳಗಳು ಕೆಸರು ಭಾಳ ಇರ್ತಾವೆ ಬೆಲ್ಲದಾಗ. ಹೀಗಾಗಿ ಇದು ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ಸಜ್ಜಕದ ಹೋಳಿಗೆ ಮಾಡ್ತೀವಲ್ವ, ಅದಕ್ಕೆ ಬಿಳಿ ಬೆಲ್ಲ ಆಗಬಾರ್ದು, ಕೆಂಪು ಬೆಲ್ಲನೇ ಆಗಬೇಕು. ಅದ್ರ ಟೇಸ್ಟ್ ಬೇರೆ ಇರ್ತೈತಿ. ಬಿಳಿ ಬೆಲ್ಲ ತೊಗೊಂಡ್ವಿ ಅಂತಂದ್ರೆ ಸೌಳು ಆಗ್ತಾವೆ ಹೋಳಿಗೆ, ಅಂದ್ರೆ ಒಂಥರ ಅದ್ರ ಟೇಸ್ಟ್ ಬರೋದಿಲ್ಲ. ಹೀಗಾಗಿ ಕೆಂಪು ಬೆಲ್ಲ ನೋಡಿ ತೊಗೊಂಬಂದಿದ್ದಾರೆ ಅಮ್ಮ. ಬಿಳಿ ಬೆಲ್ಲ ಹಾಕಬೇಡ್ರಿ, ಕೆಂಪು ಬೆಲ್ಲನೇ ಹಾಕ್ಬೇಕು. ಇದಕ್ಕೆ ಬಿಳಿ ಬೆಲ್ಲದಾಗ ಅದು ಉಪ್ಪಿನಂಶ ಇರುತ್ತೋ ಏನೋ ಗೊತ್ತಿಲ್ಲ, ಸೌಳು ಆಗುತ್ತೆ. ಅದು ಟೇಸ್ಟೇ ಆಗೋದಿಲ್ಲ ಅಡುಗೆ, ಸ್ವೀಟ್ ಏನೇ ಮಾಡಿದ್ರು ಅದು ಬಿಳಿ ಬೆಲ್ಲದಾಗ. ಈ ಕೆಂಪದಲ್ಲಿ ಏನು ಅಷ್ಟಿದೆ ಇರ್ತೈತೆ ಗೊತ್ತಿಲ್ಲ. ಕೆಂಪು ಬೆಲ್ಲ ಹಾಕಿದರೆ ಆ ಮೊದಲಿನ ಟೇಸ್ಟ್ ಬಂದ್ಬಿಡುತ್ತೆ. ಇದನ್ನು ಕರಗಿಸ್ಬಿಟ್ಟು ಸೋಸ್ಕೊತೀನಿ ನೋಡಿ ಸ್ನೇಹಿತರೆ. ಬೆಲ್ಲದಲ್ಲಿ ಇಷ್ಟೆಲ್ಲ ಹೊಲಸು ಬಂದಿದೆ ನೋಡಿ. ಅದಕ್ಕೆ ಯಾವಾಗಲೂ ಬೆಲ್ಲ ಸೋಸ್ಬೇಕು ಅಂತ ನೋಡಿ. ಇದರಲ್ಲಿ ಇಷ್ಟು ನಿಂತಿದೆ, ಇದರಲ್ಲಿ ಇಷ್ಟು, ಅಲ್ಲೆಲ್ಲ ಸೋಸ್ಕೊಂಡಿದ್ದೀನಿ ನೋಡಿ. ಅದರಲ್ಲಿ ಇಷ್ಟು ಹೊಲಸು. ಓಕೆ, ಸೋಸ್ಕೊಂಡ್ಬಿಟ್ಟು ಬೋಗಣಿ ತೊಳೆದು ಮತ್ತೆ ಇದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ದೊಡ್ಡ ಬೋಗಣಿ ಇದೆ. ಹೀಗಾಗಿ ನೀರು ಕುದೀತಾ ಇದೆ ನೋಡಿ. ಇವಾಗ ಹಾಕ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಕುದಿಬೇಕು. ಇದು ಪಾಕ ಜಾಸ್ತಿ ಆಗುತ್ತಲ್ಲ, ಪಾಕದಾಗ ಹೆಂಗೆ ಬೈಯೋದಿಲ್ಲ ಇದು ರವೆ. ಸ್ವಲ್ಪ ಗಟ್ಟಿ ಹೆಂಗೆ ಇರ್ತದೆ. ಆ ಥರನೇ ಇರಬಾರ್ದು. ಅದ್ರಾಗೆ ಸ್ವಲ್ಪ
ಓಕೆ, ಇದು ಕುದೀಲಿ, ಕುದ್ದ ಬಳಿಕ ಮತ್ತೆ ವಿಡಿಯೋ ತೊಗೊತೀನಿ. ಓಕೆ, ಕುದ್ದಿದೆ ನೋಡಿ. ಇವಾಗ ಎಲ್ಲ ನೀರು ಎಂಬಿದೆ, ಈ ಥರ ಆಗಿದೆ. ಅದನ್ನು ಆರಕ್ಕೆ ಬಿಡಬೇಕು. ಆರಿದ ಮೇಲೆ ಉಂಡೆ ಕಟ್ಟಿ ಹೋಳಿಗೆ ಮಾಡೋದು. ಬನ್ನಿ ಸ್ನೇಹಿತರೆ, ನೋಡಿ ಇದು ತೆಗೆದು ಕಡೆಯಾಗಕತ್ತಾರ. ಉಂಡೆ ಮಾಡೋದಕ್ಕೆ ಚಜ್ಕದ ಉಂಡೆ ಮಾಡಿ ಆಮೇಲೆ ಹೋಳಿಗೆ ಮಾಡಬೇಕು. ಬಂದ್ಕೊಂಡಿದ್ದೆ ಇಷ್ಟೊತ್ತು ನಾನು. ಇವಾಗ ಮಾಡೋದಕ್ಕೆ ರೆಡಿ ಮಾಡಮ್ ಬಾರವ್ವ ಅಂತ ಹೇಳಿದರು ಅಮ್ಮ. ನೋಡಿ ಹಿಟ್ಟು ಸೋಸಕತ್ತಾರ. ನೀರಿನ ಹತ್ತಿಡೋದೈತನ್ ಬೇ? ಇಲ್ಲ, ಕರೆಕ್ಟಾಗೈತಿಲ್ಲ, ಬೆಂದೈತಿಲ್ಲ, ಗಟ್ಟಿಗಾಗೈತಿ. ಅದು ಮ್ಯಾಗ ಸ್ವಲ್ಪ ರವ ಕೂತಿರ್ತೈತಿಲ್ಲ. ನೋಡಿ ಸ್ನೇಹಿತರೆ, ಈ ಥರ ಬೆಂದಿದೆ ಎಲ್ಲ. ಮೇಲೆ ಸ್ವಲ್ಪ ಇದು ಗಟ್ಟಿ ಇರ್ತೈತೆ, ಅದು ರವ ಇರೋದಕ್ಕೆ ಏನಾಗಲ್ಲ ಅದು. ಇಷ್ಟೆಲ್ಲ ಹಾಕ್ಕೊಂಡು ಚೆಂದಾಗಿ ಸ್ವಲ್ಪ ನಾದ್ಕೊಂಡಂಗೆ ಮಾಡಿ ಉಂಡೆ ಕಟ್ಟಬೇಕು. ಉಂಡೆ ಕಟ್ಟಿಡ್ಬೇಕು. ಆಮೇಲೆ ಅಲ್ಲಿದ್ರೆ ಹಿಟ್ಟು ನಾದಬೇಕು. ಹಾಕೋದು ಹೊರಗಪ್ಪ. ಓಕೆ, ನೋಡಿ ಉಂಡೆ ಕಟ್ಟಿದ್ದೀವಿ ನೋಡಿ. ಎಷ್ಟು ಉಂಡೆ ಕಟ್ಟಿಟ್ಟಿದ್ದೀವಿ. ಇನ್ನು ಕಟ್ಟಕತ್ತಳ ಅಮ್ಮೇನ ಅಲ್ಲೈತಿ. ಕಟ್ಟಬೇ ನೋಡಿ. ಇಟ್ಟು ಉಂಡೆ ಕಟ್ಟಿಟ್ಕೊಂಡ್ಬಿಡ್ಬೇಕು. ಆಮೇಲೆ ಇಲ್ಲಿ ಹಿಟ್ಟು ನಾದಿಟ್ಟಿನಿ. ಉಂಡೆ ಕಟ್ಟಕತ್ತಾರ. ಹಿಂಗೆ ಉಂಡೆ ಕಟ್ಟಿಟ್ಕೊಬಿಟ್ರೆ ಜಲ್ದಿ ಆಗುತ್ತೆ ತೊಗೊಳೋದು, ತುಂಬ್ಕೊಳ್ಳೋದು. ಉಳ್ಳಿ ಒಳಗೆ ತುಂಬ್ಕೊಳೋದು, ಎಣ್ಣೆ ಕರಿಯೋದು, ಈ ಥರ ಆಗುತ್ತೆ. ಓಕೆ ಸ್ನೇಹಿತರೆ, ಈಗ ನೋಡ್ರಿ ಹೋಳಿಗೆಗೆ ಸಜ್ಕ ಕಣಕದೊಳಗೆ ತುಂಬ್ಕೊಳಕತ್ತಾರ. ದೊಡ್ಡ ಉಳಿ ತೊಗೊಂಡೆ ನೀನು. ಹಿಟ್ಟು ಅದು ಕಡೆ ಕೆಟ್ಟಿದ್ದೆ ನಾನು, ಇಂದ್ರ ಕಡೆ ಇದು ಮಾಡಿದ್ರೆ ಅಂತೇಳಿ. ಈ ಕಣಕ ಜಾಸ್ತಿ ಹಿಡಿಬೇಕು ಅದಕ್ಕೆ. ಅಟ್ಟೆ ದಮ್ಮಗೆ ಇರ್ಲಕ್ಕ, ಭಾಳ ದೊಡ್ಡದು ಅಂತ ಹೇಳಿದ್ರೆ ಓಕೆ ಸ್ನೇಹಿತರೆ, ಸಜ್ಕದ ಹೋಳಿಗೆ ಮಾಡಕತ್ತೀವಿ. ಸಜ್ಕದ ಹೋಳಿಗೆ ಅಂದ್ರೆ ನೋಡ್ರಿ, ಈ ಥರ ಒಂದು ಮೈ ಪೂರ ಕೆಂಪುನಲ್ಲ ಪೂರ ಬೆಳಗುನಲ್ಲ, ಈ ಥರ ಬೇಯಿಸಿಟ್ಕೊತೀವಿ. ಬೇಯಿಸಿಟ್ಕೊಂಡ್ಬಿಟ್ಟು ಇದೆಲ್ಲ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರಿತೀವಿ. ಯಾಕಂದ್ರೆ ನಾವು ಈ ಥರ ಮಾಡಿರ್ತೀವಲ್ಲ, ಹಸಿದಿದ್ದಾಗೆ ಎಣ್ಣೆ ಒಳಗೆ ಹಾಕಿದ್ರೆ ಜಾಸ್ತಿ ಎಣ್ಣೆ ಹಿಡಿತೈತ್ರಿ ಇದು. ಆಮೇಲೆ ತಿನ್ಬೇಕಾದ್ರೆ ಕೈಯೆಲ್ಲ ಎಣ್ಣೆ ಸೂರಾಡುತ್ತೆ, ಆ ಥರ ಎಣ್ಣೆ ಹಿಡಿದ್ಬಿಡುತ್ತದು. ಈ ಥರ ಸ್ವಲ್ಪ ಹಸಿ ಬಿಸಿ ಸುಟ್ಟು ಎಣ್ಣೆ ಒಳಗೆ ಕರೆದ್ರೆ ಅದು ಎಣ್ಣೆ ಹಿಡಿಯೋಂಗಲ್ಲ ಜಾಸ್ತಿ. ಅಂದರೆ ಹೋಳಿಗೆಗೆ ಜಾಸ್ತಿ ಎಣ್ಣೆ ಅಂಟೋದಿಲ್ಲ. ನಾವು ತಿನ್ನಬೇಕಾದ್ರೆ ಕರೆಕ್ಟಾಗಿ ತಿನ್ಬೋದು. ಅದಕ್ಕಾಗಿ ಈ ಥರ ಮಾಡಕತ್ತೀವಿ ನೋಡ್ರಿ. ನಾನು ಮಾರಿ ಬರ್ತವನ ಇಲ್ಲ, ಮಾರಿ ಇಲ್ಲ ಕೈ. ಇಷ್ಟ ಬರ್ತಾರೆ. ನೋಡಿ ಸ್ನೇಹಿತರೆ, ಈ ಥರ ಒಳ್ಳೆ ಇರ್ತೈತಲ್ಲ, ಇದ್ರೊಳಗೆ ಹಿಂಗಿಟ್ಟು ಈ ಥರ ತುಂಬಿಕೊಂಡು ಮತ್ತೆ ಹಿಂಗೆ ಮಾಡ್ತಾ ಬರ್ಬೇಕು. ಹಿಂಗೆ ಬಾಯಿ ಹತ್ತಿ ಮಾಡ್ತಾ ಬರ್ಬೇಕು. ಹಿಂಗೆ ನೋಡಿ, ಇವಾಗ ಪ್ಯಾಕ್ ಆಯ್ತಲ್ಲ, ಈ ಥರ ಮಾಡ್ಕೊಬೋದು. ಯಾಕಂದ್ರೆ ಕಣಕ ಉಳ್ಳಿ ಸಮನಾಗಿ ಉಳಿದೇ ಇರೋ ಥರ ತೊಗೊಂಡಿರ್ತೀವಿ. ಉಳ್ಳಿಗೆ ತಕ್ಕಂತೆ ಕಣಕ ತೊಗೊಂಡಿರ್ತೀವಿ. ಆಯ್ತು, ಈ ಥರ ಮಾಡೋದು ನೋಡ್ರಿ. ಓಕೆ ಸ್ನೇಹಿತರೆ, ನೋಡಿ ಹೋಳಿಗೆ ಎಲ್ಲ ಕರಿಯಾಕತ್ತೀವಿ. ಅದೆಲ್ಲ ಕರೆದಿಟ್ಟಿವಿ. ಅವಕ್ಕೇನಾಯ್ತು, ಮನೆ ಅಂದ್ರೊಳಗೆ ಎಲ್ಲ ಇರೋದೆ. ನೋಡಿ ಸುಡ್ತದೇನು ಅಲ್ಲಿ ತಣ್ಣಗ ನಾವು ನೋಡ್ಕೊ. ಇವು ಮೊದ್ಲ ಸುಟ್ಟಿಟ್ರು ಹಿಂದ್ರಡಿ ಎಣ್ಣೆ ಕರಿಬೇಕು. ಅಲ್ಲೇ ಅವಲ್ಲ ಅದ್ರಾಗ ಒಂದು ಇದಕ್ಕೆ ಸ್ವಲ್ಪ ತುಪ್ಪ
ಶಿವ ಶಿವ ಬರ್ರಿ ತಗೊಳಂಬರೇ ಹೋಳಿಗೆ ಸಜ್ಜಿಕದ ಹೋಳಿಗೆ ಅದ್ರಾಗ ಎಣ್ಣೆ ಕರ್ದಿರೋದು ಅದು ವಿಶೇಷವಾಗಿ ಮಗಳು ನಮ್ಮ ಹೆಣ್ಮಕ್ಳು ಮಾಡಿದ್ದು. ಇವತ್ತು ಹುಣ್ಣಿಮೆ. ವಾಹ್ 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 ಅಷ್ಟು ಚಂದ ಆಗ್ಯಾವಲ್ಲ. ನಮ್ಮವ್ ಮಾಡ್ಯಾದ ಚಂದ ಅದ, ನಾ ಮಾಡಿ ಅಂತ ಚಂದ ಅದ. ನೀ ಮಾಡಿದ ಚಂದ ಅದಾವ ಚಂದ ಅದ ಕರೆಯಂಗಿಲ್ಲ. ಕರಿಯಲ್ಲ. ಇದು ಅಪರೂಪಕ್ಕೊಮ್ಮೆ ಕರಿಬೇಕಪ್ಪ. ದಿನ ಕರ್ದನ್ ತಿನ್ನಕ್ಕಾಗಲ್ಲ, ಮಾಡಿ ಸರ್ ತಗೊಂಡ್ ಕರ್ದು ತಿನ್ನಕ್ಕಾಗಲ್ಲ. ದಿನ ಎಲ್ಲಿ ಹುಣ್ಣಿಗೊಮ್ಮೆ ಮಾಡ್ತೀವಲ್ಲ. ಅದೇ ಯಾವಾಗ ದಿನ ಅಂದ್ರೆ ಅಮಾಸಿಗೊಮ್ಮೆ ಯಾವಾಗ ಮಾಡ್ತೀವಿ ಅಂದ್ರೆ ಆ ಟೈಮ್ನಾಗ ಕರ್ದು ತಿನ್ನಕ್ಕಾಗಲ್ಲ. ಅಪರೂಪಕ್ಕೆ ಕರ್ದು ತಿನ್ಬೇಕು. ಇದ್ರ ಟೇಸ್ಟ್ ಬೇರೆ ಚಂದಾಗ್ಯಾವಲ್ಲ. ಭಾರಿ ಸೂಪರ್. ಓಕೆ ಸ್ನೇಹಿತರೆ, ಹೋಳಿಗೆ ಅಂತೂ ನಂಬರ್ 1 ಆಗ್ಯಾವಂತ. ನೀವು ಬರೀ ಟೇಸ್ಟ್ ಮಾಡಿರಂತ ನೋಡ್ರಿ. ಇವೇನು ಹಿಂಗೆ ಹಸಿ ಬಿಸಿ ಬೇಯಿಸಿಟ್ಟಿರ್ತೀವಲ್ಲ ಇವ್ರನ್ನ ಎಣ್ಣೆ ಒಳಗೆ ಹಾಕಿ ಕರಿಯೋದು. ಅದ್ರಾಗ ಒಲೆ ಮೇಲೆ ಕರ್ದಿರ್ತೀವಲ್ಲ ಇನ್ನೂ ಟೇಸ್ಟ್ ಚೆಂದಾಗಿರ್ತೈತೆ. ನಾವು ಗ್ಯಾಸಿನ ಮೇಲೆ ಮಾಡೋದಕ್ಕಿಂತ ಒಲೆ ಮೇಲೆ ಮಾಡಿರ್ತೀವಿ, ಕಟ್ಟಿಗೆ ಹಚ್ಚಿದ ಒಲೆ ಮೇಲೆ ಮಾಡಿರ್ತೀವಿ, ಭಾಳ ಚೆಂದಾಗಿರ್ತಾವೆ. ಸಿಹಿ ಹೆಂಗಿವಪ್ಪ? ಬರೋಬ್ಬರಿಗದ. ಸಿಹಿ ಉಣ್ಣರಿಗೆ ಸ್ವಲ್ಪ ಸಪ್ಪಗೆ ಅನ್ನಿಸ್ತದ ಅಷ್ಟೇ. ಇನ್ನೂ ಸ್ವಲ್ಪ ಬೆಲ್ಲ ಹಿಡಿಬೇಕಾಗಿತ್ತೇನಂತ ನಮ್ಮ ಅನಿಸಿಕೆ. ಈಗ ಒಂದತ್ತು ಬಿಟ್ಕೊಳಕ್ಕೆ ತಿಂದು ಹೇಳ್ತೀನಿ ನಾನು. ಯಾಕಂದ್ರೆ ನಾವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದು, ಉಪ್ಪು ಖಾರನೂ ಜಾಸ್ತಿ ತಿನ್ನೋದು ನಾವು. ಚಲೋ ಆಗ್ಯಾವಲ್ಲ. ನೋಡ್ಬೇ ನೀನು ನೋಡು. ನಮ್ಮವ್ವ ಯಾಕಡೆ ಆಡ್ತಿರ್ಬೇಕು ನಿಮ್ಮವ್ವ ನಿನ್ನ. ಅಲ್ಲ ಗಬ 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 ತಿನ್ನಕ್ಕೆ ಏನಾಗಿರ್ಬೇಕು ನಿನಗೆ. ನಾವು ಮಾಡಿಕೊಡೋರು ಗಟ್ಟಿ ಇದೀವಿ ಅಂದ್ರೆ ತಿನ್ನಕ್ಕೆ ನಮ್ಮವ್ರಲ್ಲ. ಓಕೆ, ಯಾರು ಏನು ಅನ್ಕೋಬೇಡಿ ಸ್ನೇಹಿತರೆ. ಹಾಗೆ ತಾಯಿಗೆ ಸ್ವಲ್ಪ ಗಮತ್ ಮಾಡ್ತಾ ಇರ್ತೀನಿ ನಾನು. ನಿಮ್ಮವ್ವ ಹೆಂಗೆ ಆಡ್ದಾಳೆ ನಿನಗೆ ಪದ್ಧತಿ ಕಲಿಸಿಲ್ಲ ನಿಮ್ಮವ್ವ ಅಂತ ಹಾಗೆ ಆಡ್ಸಾಡ್ತಿರ್ತೀನಿ ನಾನು. ಯಾಕಂದರೆ ಅವು ನನ್ನ ತಾಯಿ ಅವ್ವ ನನಗೆ ಸೋದರತ್ತೆ ಆಗಬೇಕಲ್ವ, ಹೀಗಾಗಿ ಗಮತ್ ಮಾಡ್ತೀವಿ, ಆಡ್ಸಾಡ್ತೀವಿ, ಹಾಗೆ ನಗ್ತಿರ್ತೀವಿ. ಅದನ್ನು ನೀವು ತಪ್ಪಾಗಿ ತಿಳ್ಕೊಬೇಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹೋಳ್ಗೆ ಎಲ್ಲ ಕರಿಯೋದಾಯಿತು. ನಾನು ಕರೆದೆ. ಆಮೇಲೆ ಹೇಳವ ನೀನು, ನಾನು ಚಪಾತಿ ಮಾಡ್ತೀನಿ, ಎಷ್ಟೊತ್ತಾತು ನೀನು ಕುಂತು ಅಂತ ಹೇಳಿಬಿಟ್ಟು ಅಮ್ಮ ನನಗೆ ಎಬ್ಬಿಸಿ ತಾವು ಚಪಾತಿ ಮಾಡಕತ್ತಾರೆ ನೋಡಿ. ಹುಣ್ಣಿಮೆ ದಿನ ಅದು ಏನು ಗೊತ್ತಾ ಸ್ನೇಹಿತರೆ, ನೈವೇದ್ಯಕ್ಕೆ ಇಡಲಿಲ್ಲ ಹೋಳ್ಗೆ. ಯಾಕಂದರೆ ಅಮ್ಮ ಬಟ್ಟೆ ಆಮೇಲೆ ಹಾಸಿಗೆ ತೊಳ್ತಿದ್ರಲ್ವ, ನೆನಪಿಲ್ದೇ ಹಾಗೆ ಮುಟ್ಬಿಟ್ರು ಅದನ್ನು. ನೈವೇದ್ಯಕ್ಕೆ ಮಾಡಿದ ಅಡುಗೆ ಅದಕ್ಕೆ ಚಂದ್ರನಿಗೆ ಮಾಡಿರುವಂಥದ್ದು ಮೈಲಿಗೆಯಿಂದ ಮಾಡಬಾರ್ದು. ಹೀಗಾಗಿ ನೀನು ಸಪ್ರೇಟಾಗಿ ಮಾಡವ ಅಂದರು. ಮತ್ತು ನಾನು ಸಪ್ರೇಟಾಗಿ ಅದಕ್ಕೆ ಹುಗ್ಗಿ ಅನ್ನ ಮೀಸಲ್ದು ಮಾಡಿದೆ. ಇದೇನದ ಮಾಡಿದ್ದೆಲ್ಲ ಊಟ ಮಾಡಕತ್ತಾರೆ. ಅದಕ್ಕೆ ಅಪ್ಪನಿಗೆ ಕೊಟ್ಟೆ ಒಂದು. ಈಗ ನಮ್ಮಪ್ಪ ಹೆಂಗೆ ಗೊತ್ತಾ ಸ್ನೇಹಿತರೆ, ನಾನು ಮಾಡಿರೋದು ಚಲೋ ಐತೆ, ಅಮ್ಮ ಮಾಡಿರೋ ಚಲೋದೈತೆ ಅಂತಂದ್ರೆ, ನೀನು ಮಾಡಿದ್ದೆ ಚಲೋ ಐತೆ, ಹಾಗೆ ನಿಮ್ಮವನು ಚಂದ ಮಾಡ್ತಾಳೆ ಅಂತ ಹೇಳ್ತಾಯಿದ್ರು. ಯಾಕಂದರೆ ನಮ್ಮಪ್ಪ ನನ್ನೂ ಬಿಟ್ಕೊಡಲ್ಲ, ಈ ಕಡೆ ನಮ್ಮ ತಾಯಿನೂ ಬಿಟ್ಕೊಡಂಗಲ್ಲ, ಆ ಥರ. ಓಕೆ ಸ್ನೇಹಿತರೆ, ಹುಣ್ಣಿಮೆ ಉಪವಾಸ ಅವತ್ತು ಒಂದತ್ತು ಮಾಡಿದೆ ನಾನು. ಎಲ್ಲ ಪೂಜೆ ಆಯಿತು. ಚಂದ್ರನಿಗೆ ಕಳಸ ಬೆಳಗ್ಗೆ ಬಂದಾಯಿತು. ಮನೆಯಲ್ಲಿ ಚರಗಿ ತುಂಬಿಟ್ಟು ಪೂಜೆ ಮಾಡಿರ್ತೀವಿ. ಅದನ್ನು ಕೂಡ ಮಾಡಿ ಅದು ಏನು ಎಡೆ ಇಟ್ಟಿರ್ತೀವಲ್ಲ ದೇವರಿಗೆ, ಅದು ಒಂದತ್ತಿದ್ದವರು ಅಂದ್ರೆ ನಾವು ಒಂದತ್ತಿದ್ನೆಲ್ಲ ನಾನು ತಿನ್ನಬೇಕಾಗಿತ್ತು. ಒಬ್ಬರೇ ತಿನ್ನಕ್ಕೆ ಬರಲ್ಲ, ಇಬ್ಬರು ಜೋಡಿ ಕುಂತ್ಕೊಂಡು ತಿನ್ನಬೇಕಲ್ಲಿ. ಅದಕ್ಕೆ ಮಗನ ಕರ್ಕೊಂಡು ನೀನು ಅಂತೂ ತಿನ್ಬಾರಪ್ಪ ಅಂತ ಹೇಳಿಬಿಟ್ಟು ನಾವು ಅದೆಷ್ಟು ಇಟ್ಟಿರ್ತೀವಲ್ಲ ಅದೆಷ್ಟು ನಾವು ಒಂದತ್ತಿದ್ದರೆ ಬಾಯಾಗಿ ಇಟ್ಕೋಬೇಕು, ಅಂದ್ರೆ ತಿನ್ಬೇಕು. ಅದನ್ನು ತಿಂದ್ಬಿಟ್ಟು ಅದನ್ನು ನೀರು ಹೊರಗೆ ಚೆಲ್ಲಂಗಿಲ್ಲ, ಕೈ ತೊಗೊಂಡದ್ದು ಅವತ್ತೊಂದಿನ ಅಲ್ಲೇ ಇರಬೇಕದು. ಈ ಥರ ನಮ್ಮ ಕಡೆ ಈ ಥರ ಐತಿ ಪದ್ಧತಿ. ನಿಮ್ಮ ಕಡೆ ಇದು ಹೆಂಗೆ ಐತೋ ಇಲ್ಲವೋ ನೀವು ತಿಳಿಸ್ರಿ ಕಮೆಂಟ್ ಬಾಕ್ಸ್ನೊಳಗೆ. ಹಾಗೆ ಸ್ನೇಹಿತರೆ, ಇವತ್ತಿಗೆ ಇಷ್ಟು ವಿಡಿಯೋ ಮುಗ್ದಿಲ್ಲ, ಇನ್ನೂ ಕಂಟಿನ್ಯೂ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಮ್ಮ ಅಪ್ಪ ಮಾತಾಡ್ತಾರೆ, ನನ್ನ ಅಪ್ಪ ಮಾತಾಡ್ತಾರೆ. ಇನ್ನು ಏನದು ಹೋಳ್ಗೆ ಮಾಡಿದ್ವಲ್ವ ಅದರದ್ದು ರೆಸಿಪಿ
ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನನ್ನ ಅಪ್ಪ ಮಾತಾಡ್ತಾರೆ ಅದರಲ್ಲಿ ಏನು ಎತ್ತ. ಇನ್ನು ಇದಿಷ್ಟೆಲ್ಲ ಆದಮೇಲೆ ಎಲ್ಲರೂ ಕುಂತ್ಕೊಂಡು ಊಟ ಮಾಡಿದ್ವಿ. ಅದೊಂದು ಇದನ್ನೇ ಬೇರೆ ಸ್ನೇಹಿತರೆ. ನೋಡಿ ಖುಷಿಪಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ನೋಡ್ತಾ ಇರಿ ವಿಡಿಯೋ, ಸಪೋರ್ಟ್ ಮಾಡಿ.